ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಾರಾಹಿ ತಾಯಿಯ ಸ್ವಪ್ನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನದ ಕೋರಿಕೆ ಆಗಿರಬಹುದು ಅಥವಾ ನಿಮ್ಮ ಏನು ಒಂದು ಕಾರ್ಯವನ್ನು ಮಾಡೋಕೆ ಹೊರಟಿದ್ದೀರಾ ಅದರಲ್ಲೂ ಕೂಡ ತುಂಬಾ ಸಕ್ಸಸ್ಸನ್ನು ಪಡಿಬಹುದು ಅಂತ ಹೇಳ್ತಾ, ಆ ಒಂದು ಮಂತ್ರ ಯಾವುದು, ಅದನ್ನು ಹೇಗೆ ಪಠಿಸ್ಬೇಕು, ಹಾಗೆ ಎಷ್ಟು ಬಾರಿ ಪಠಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ಓಂ ಸ್ವಪ್ನ ವಾರಾಹಿ ದೇವಿಯೇ ನಮಃ, ಓಂ ಸ್ವಪ್ನ ವಾರಾಹಿ ದೇವಿಯೇ ನಮಃ, ಓಂ ಸ್ವಪ್ನ ವಾರಾಹಿ ದೇವಿಯೇ ನಮಃ. ಈ ಒಂದು ಮಂತ್ರವನ್ನು ನೀವು ಬೆಳಗ್ಗೆ ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಿ ಅಂದರೆ ರಾತ್ರಿ ಸಮಯದಲ್ಲೂ ಕೂಡ ಪಠಿಸ್ಬೋದಾಗಿರುತ್ತೆ. ಈ ಒಂದು ಮಂತ್ರವನ್ನು ನೀವು ಹೆಚ್ಚಾಗಿ ಮಲಗುವ ಸಮಯದಲ್ಲಿ ಅಂದರೆ ಮಲಗೋಕ್ಕೂ ಮುಂಚೆ ಒಂದು 108 ಬಾರಿ ಜಪಿಸಿ ಮಲಗಬೇಕಾಗುತ್ತೆ. ನಂತರ ನಿಮಗೆ ಕನಸಿನಲ್ಲಿ ತಾಯಿ ದರ್ಶನವನ್ನು ನೀಡ್ತಾರೆ, ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸ್ವಪ್ನದ ಮೂಲಕನೇ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಂತ್ರವನ್ನು ನೀವು ನಾನ್ ವೆಜ್ ತಿಂದಾಗ ಪಠಿಸಬಾರ್ದು, ಹಾಗೆ ಹೆಣ್ಮಕ್ಳಾಗಿದ್ದರೆ ಮುಟ್ಟಾದಂಥ ಸಮಯದಲ್ಲಿ ನೀವು ಈ ಮಂತ್ರವನ್ನು ಪಠಿಸಬಾರ್ದಾಗಿರುತ್ತೆ. ಈ ಒಂದು ಮಂತ್ರವನ್ನು ಆ ಒಂದು ಸಮಯದಲ್ಲಿ ಸ್ಕಿಪ್ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನೀವು ಮಲಗುವ ಮುಂಚೆ 108 ಬಾರಿ ಜಪಿಸಿ ಮಲಗೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಏನೇ ಒಂದು ಬೇಡಿಕೆಯನ್ನು ನೀವು ಅಥವಾ ಏನೋ ಒಂದು ಆಸೆಯನ್ನು ಬೇಡ್ಕೊಂಡ್ರೂ ಕೂಡ ಅದನ್ನ ನ್ಯಾಯಯುತವಾಗಿ ಬೇಡ್ಕೊಬೇಕಾಗುತ್ತೆ. ಬೇರೆಯವರಿಗೆ ಇದರಿಂದ ತೊಂದರೆ ಆಗೋ ರೀತಿಯಲ್ಲಿ ನೀವು ಬೇಡ್ಕೊಬಾರ್ದು. ಯಾಕಂದರೆ ಅದು ಪವರ್ಫುಲ್ ವಾರಾಹಿ ಮಂತ್ರಗಳಾಗಿರೋದ್ರಿಂದ ಏನನ್ನೇ ನಾವು ನ್ಯಾಯವಾಗಿ ಬೇಡ್ಕೊಂಡ್ರೂ ಕೂಡ ಅದು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೆಲವರು ಸುಮ್ಮನೆ ಕಮೆಂಟ್ ಮಾಡ್ತೀರಾ, ನೀವು ಹೇಳೋದೆಲ್ಲ ಸುಳ್ಳು ಹೇಗೆ ಅಂತ. ಇದರಿಂದ ತುಂಬ ಜನ ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಈ ಸುಮ್ಮನೆ ಹೇಳೋದಕ್ಕೆ ನನಗೇನು ಹುಚ್ಚಲ್ಲ, ಅದರಿಂದ ಪರಿಹಾರ ಪಡ್ಕೊಂಡಿರೋದಕ್ಕೆ ಅದೊಂದು ಫಲಗಳು ಸಿಕ್ಕಿರೋದಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಇದನ್ನು ತೆಲುಗಲ್ಲಿ ಒಬ್ಬರು ಚಾನಲಲ್ಲಿ ಅವರು ಡೈಲಿ ಶೇರ್ ಮಾಡ್ತಾರೆ, ನಾನು ಅದನ್ನು ನೋಡ್ತೀನಿ, ಹಾಗೆ ನಾವು ಕೂಡ ಅದನ್ನು ಟ್ರೈ ಮಾಡ್ತೀನಿ, ಹಾಗೆ ಅವ್ರ ಸಬ್ಸ್ಕ್ರೈಬರ್ ಕೂಡ ಟ್ರೈ ಮಾಡ್ತಾರೆ, ಅವ್ರಿಗೂ ಕೂಡ ಫಲಗಳು ಸಿಕ್ಕಿದೆ. ಹಾಗಾಗಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಸುಮ್ಮನೆ ನಾನು ಯಾಕೆ ಎಲ್ಲನೂ ಏನೂ ಗೊತ್ತಿಲ್ಲದೆ ಶೇರ್ ಮಾಡಲಿ. ಮಂತ್ರಗಳನ್ನು ನಾರ್ಮಲಾಗಿ ನಾವೆಲ್ಲರೂ ಹೇಳ್ಕೊಬೋದಾಗಿರೋಂಥ ಮಂತ್ರಗಳನ್ನೇ ಶೇರ್ ಮಾಡಿರೋದು. ಅದರಿಂದ ಯಾವುದೇ ರೀತಿ ತೊಂದರೆ ಆಗದೆ ಇರೋವಂಥ ಮಂತ್ರಗಳನ್ನೇ ನಾನು ಶೇರ್ ಮಾಡಿರೋದು. ಗುರುಗಳ ಮೂಲಕ ಹೇಳ್ಕೊಳ್ಳೋವಂಥ ಮಂತ್ರಗಳನ್ನ ನಾನು ಎಂದೂ ಶೇರ್ ಮಾಡಿಲ್ಲ. ಅದರಿಂದ ಯಾವುದೋ ಒಂದು ತೊಂದರೆಗಳು ಕೂಡ ಆಗೋದಿಲ್ಲ. ಯಾಕಂದರೆ ನಾರ್ಮಲಾಗಿ ಎಲ್ಲರೂ ಹೇಳ್ಕೊಳ್ಳೋವಂಥ ಮಂತ್ರಗಳನ್ನೇ ನಾನು ಹೇಳ್ತಾ ಇರೋದು. ನಾನು ಕೂಡ ಸ್ಪಿರಿಚುಯಾಲಿಟಿನಲ್ಲಿ ಅಂದರೆ ಸ್ಪಿರಿಚುವಲ್ ಲೈಫ್ನಲ್ಲಿ ನಾನು ಕೂಡ ಜರ್ನಿ ಮಾಡ್ತಾ ಇರೋದ್ರಿಂದ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಸುಮ್ಮನೆ ಕಮೆಂಟ್ ಮಾಡಿ ಅದು ಇದು ಅಂತ ಎಲ್ಲ ನೀವು ಹೇಳಬೇಡಿ, ಗೊತ್ತಿಲ್ಲದೆ ಮಾತಾಡಬೇಡಿ. ನಾನು ಯಾರ ಹತ್ರನೂ ದುಡ್ಡು ಇಸ್ಕೊಂಡು ಮೋಸ ಮಾಡ್ತಾಯಿಲ್ಲ. ಈ ಎಣ್ಣೆನ ಬುಕ್ ಮಾಡ್ಕೊಂಡು ಆರ್ಡ್ರ್ ಮಾಡಿ ಅಂತ ನಾನು ಯಾವುದನ್ನು ಇಲ್ಲಿ ಏನು ಪ್ರಚಾರ ಮಾಡ್ಕೊಂಡು ದುಡ್ಡು ಮಾಡ್ಕೊತಾ ಇಲ್ಲ. ಕೆಲವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ತೆಲುಗಲ್ಲಿರೋದನ್ನು ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡಿ ಹೇಳ್ತಾ ಇದ್ದೀನಿ, ಮಾಹಿತಿ ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ನೋಡಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇನ್ನು ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಏನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.